ಈ ಬ್ಲಡ್ ಟೆಸ್ಟ್ ಗಳನ್ನ ಖಾಲಿ ಹೊಟ್ಟೆಯಲ್ಲಿ ಇಲ್ಲದಲೆ ಯಾವುದೇ ಕಾರಣಕ್ಕೂ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ನಂಬರ್ 1 ಫಾಸ್ಟಿಂಗ್ ಬ್ಲಡ್ ಶುಗರ್ ವೆರಿ ಕಾಮನ್, ಲಿಪಿಡ್ ಪ್ರೊಫೈಲ್, ಥೈರಾಯ್ಡ್ ಪ್ರೊಫೈಲ್, ವೈಟಮಿನ್ B12, ವೈಟಮಿನ್ ಡಿ ಮತ್ತೆ ಕೆಲವೊಂದು ಹಾರ್ಮೋನ್ ಟೆಸ್ಟ್ಗಳು. ಈ ಟೆಸ್ಟ್ಗಳು ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಮಾಡಿದಾಗ ತುಂಬಾ ಅಕ್ಯುರೇಟ್ ರಿಸಲ್ಟ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾರಾದ್ರೂ ಈ ಟೆಸ್ಟ್ ಗಳು ಮಾಡಿಸಬೇಕು ಅನ್ಕೊಂಡಾಗ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಹೋಗಿ. ಫಾಸ್ಟಿಂಗ್ ಸ್ಟೇಟ್ ಅಂತಂದ್ರೆ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ ಹಾಗೆ ಓವರ್ ನೈಟ್ ಫಾಸ್ಟಿಂಗ್ ಅಂದ್ರೆ ರಾತ್ರಿ ಡಿನ್ನರ್ ಮಾಡ್ಬಿಟ್ಟು ಬೇರೆ ಏನು ತಿನ್ನಬಾರ್ದು, ಬೆಳಿಗ್ಗೆ ಎದ್ಬಿಟ್ಟು ಬ್ರಷ್ ಮಾಡ್ಕೊಂಡು ನೀರು ಕುಡಿಬಹುದು ಅಷ್ಟೇ, ಬೇರೆ ಏನು ಕುಡಿಯೋಂಗಿಲ್ಲ, ಬೇರೆ ಏನು ತಿನ್ನೋಂಗಿಲ್ಲ. ಈ ತರ ಪ್ರಿಪೇರ್ ಆಗಿ ಹೋಗಿ ಈ ಬ್ಲಡ್ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಳಿ. ನಾನು ಹೇಳಿದ ಹಾಗೆ ಈ ಶುಗರ್ ವೆರಿ ಕಾಮನ್ ಅಂಡ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಕಾಮನ್ ಇರುತ್ತೆ. ಹಾಗಾಗಿ ತುಂಬಾ ಜನ ಈ ಟೆಸ್ಟ್ ಗಳನ್ನ ಮಾಡಿಸ್ತಾನೆ ಇರ್ತಾರೆ, ಬಟ್ ಗೊತ್ತಿಲ್ಲ ಅವರು ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಮಾಡಿಸ್ತಾ ಇರ್ತಾರೋ ಇಲ್ವೋ ಅಂತ. ಸೊ ಹಾಗಾಗಿ ಅವ್ರಿಗೂ ನೀವು ಈ ವಿಷಯನ ಶೇರ್ ಮಾಡ್ಕೊಂಡು ಅವರು ಕರೆಕ್ಟ್ ಆಗಿ ಫಾಸ್ಟಿಂಗ್ ಸ್ಟೇಟ್ ಅಲ್ಲಿ ಈ ಟೆಸ್ಟ್ ಗಳನ್ನ ಮಾಡಿಸ್ಕೊಳ್ಳೋಕೆ ಅವ್ರಿಗೆ ತಿಳುವಳಿಕೆ ನೀಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ.